ನನಿ ತಾನಿ ನನಿ ತಂದಾನೇ ನನಿ ತಾನ. ಇಂಥದೇ ಒಂದು ತರಕಾರಿ ಉದ್ದನೆಯ ಅಲಸಂದೆ. ಮೂಲ ಥೈಲ್ಯಾಂಡ್ದಾದರೂ ಕ್ರಮೇಣ ನಮ್ಮ ದೇಶದಲ್ಲೂ ಇದನ್ನು ಬೆಳೆಯಲಾಗುತ್ತಿದೆ. ಸಾಕಷ್ಟು ಪೌಷ್ಟಿಕಾಂಶಗಳುಳ್ಳ ಉದ್ದ ಅಲಸಂದೆಯನ್ನು ಪ್ರಮುಖವಾಗಿ ತರಕಾರಿ ರೂಪದಲ್ಲಿ ಬಳಸಲಾಗುತ್ತದೆ. ಈ ಬೆಳೆ ಅಲಸಂದೆಯ ಬೆಳೆಯನ್ನು ಹೋಲುತ್ತದೆ. ಎಲೆಗಳು ಕೂಡ ಈ ಅಲಸಂದೆ ಬೆಳೆಯಂತೆ ಇರ್ತವೆ. ಆದರೆ ಸ್ವಲ್ಪ ಅಲಸಂದೆಗಿಂತ ಬೆಳವಣಿಗೆಯಲ್ಲಿ ವಿಭಿನ್ನವಾಗಿರ್ತವೆ. ಮುಖ್ಯವಾಗಿ ಉದ್ದದ ಅಲಸಂದೆಯನ್ನು ತರಕಾರಿಯಾಗಿ ಉಪಯೋಗಿಸುತ್ತಾರೆ. ಅದರಲ್ಲೂ ಮುಖ್ಯವಾಗಿ ಸಾಂಬಾರು, ಪಲ್ಯ ಮುಂತಾದ ಅಡುಗೆ ತಯಾರಿಕೆಯಲ್ಲಿ ಈ ಕಾಯಿಗಳನ್ನು ಉಪಯೋಗಿಸುತ್ತಾರೆ. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಸಾರಜನಕ, ಬಿ ಅನ್ನಾಂಗ ಮತ್ತು ಲವಣಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ. ಉದ್ದ ಅಲಸಂದೆ 13 ಅಡಿಯಷ್ಟು ಎತ್ತರವಾಗಿ ಬೆಳೆಯುತ್ತದೆ. ಆದ್ದರಿಂದ ಕಂಬಗಳ ಆಧಾರ ನೀಡುವುದು ಅವಶ್ಯ. ಇದರ ಗುಣಲಕ್ಷಣಗಳು ಅಲಸಂದೆಯಂತೆ ಇದ್ದರೂ ಕಾಯಿಗಳು ಮಾತ್ರ 50 ರಿಂದ 60 ಸೆಂಟಿಮೀಟರ್ ಉದ್ದವಿರುತ್ತವೆ. ಈ ಬೆಳೆ ಅಲಸಂದೆಯ ಬೆಳೆಯನ್ನು ಹೋಲುತ್ತದೆ. ಸ್ವಲ್ಪ ಅಲಸಂದೆಗಿಂತ ಬೆಳವಣಿಗೆಯಲ್ಲಿ ವಿಭಿನ್ನವಾಗಿರ್ತವೆ. ಅಂದರೆ ಈ ಬೆಳೆ ಸುಮಾರು 12 ರಿಂದ 13 ಅಡಿ ಎತ್ತರ ಬೆಳೆಯುತ್ತದೆ ಮತ್ತು ಕಾಯಿಗಳು ಸುಮಾರು 50 ರಿಂದ 60 ಸೆಂಟಿಮೀಟರ್ ಉದ್ದ, ಕವಲುಗಳು 5 ರಿಂದ 6 ಕವಲುಗಳಿರುತ್ತವೆ. ಮತ್ತು ಈ ಬೆಳೆಯ ಬೆಳವಣಿಗೆಗೆ ಆಧಾರ ಕಂಬಗಳು ಅಥವಾ ಆಧಾರ ಕೊಡಬೇಕು. ಉಷ್ಣ ಮತ್ತು ಸಮಶೀತೋಷ್ಣ ವಲಯ ಉದ್ದ ಅಲಸಂದೆ ಬೆಳೆಗೆ ಸೂಕ್ತ. ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆಗೆ ಉತ್ತಮ. ಈ ಬೆಳೆಯನ್ನು ಎಲ್ಲ ವಿಧವಾದ ಹವಾಗುಣದಲ್ಲಿ ಬೆಳೆಯಬಹುದು. ಆದರೆ ಈ ಬೆಳೆಯನ್ನು ಉಷ್ಣ ಮತ್ತು ಸಮಶೀತೋಷ್ಣ ವಲಯ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಏಕೆಂದರೆ ಈ ಬೆಳೆ ಬೆಚ್ಚಗಿನ ವಾತಾವರಣವನ್ನು ಅವಲಂಬಿಸಿ ಬೆಳೆಯುತ್ತದೆ. ಅಂದರೆ ಸುಮಾರು 25 ರಿಂದ 28 ಡಿಗ್ರಿ ಉಷ್ಣಾಂಶದಲ್ಲಿ ಈ ಬೆಳೆ ಹುಲಸಾಗಿ ಬೆಳೆಯುತ್ತದೆ. ಈ ಬೆಳೆಯನ್ನು ಜೂನ್ ಜುಲೈ ತಿಂಗಳಲ್ಲಿ, ಅಂದರೆ ಮುಂಗಾರಿನಲ್ಲಿ ಜೂನ್ ಜುಲೈ ತಿಂಗಳಲ್ಲಿ, ಅದೇ ರೀತಿ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಕೂಡ ಈ ಬೆಳೆಯನ್ನು ಬೆಳೆಯಬಹುದು. ಈ ಬೆಳೆಯನ್ನು ಎಲ್ಲ ವಿಧವಾದ ಮಣ್ಣುಗಳಲ್ಲೂ ಕೂಡ ಈ ಬೆಳೆಯನ್ನು ಬೆಳೆಯಬಹುದು. ಆದರೆ ಮರಳು ಮಿಶ್ರಿತ ಗೋಡು ಮಣ್ಣು ಬಹಳ ಉತ್ತಮ ಮತ್ತು ಮಣ್ಣಿನ ರಸಸಾರ 5 ರಿಂದ 6.5 ತನಕ ಈ ಬೆಳೆಯನ್ನು ನಾವು ಬೆಳೆಯಬಹುದು. ಉದ್ದ ಅಲಸಂದೆಯಲ್ಲಿ 2 ತಳಿಗಳು ಪ್ರಚಲಿತದಲ್ಲಿವೆ. ಬೆಂಗಳೂರಿನ ಹೆಸರಘಟ್ಟದಲ್ಲಿರುವ ಐಐಎಚ್ಆರ್ ಅವರು ಅಭಿವೃದ್ಧಿಪಡಿಸಿರುವ ಅರ್ಕಾ ಮಂಗಳ ನಾರುರಹಿತ ಉದ್ದ ಕಾಯಿಗಳನ್ನು ನೀಡುತ್ತದೆ. ಮತ್ತೊಂದು ಲೋಲಾ. ಇದನ್ನು ಕೇರಳ ಕೃಷಿ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದ್ದು 110 ರಿಂದ 120 ದಿನಗಳಲ್ಲಿ ಇದು ಕಟಾವಿಗೆ ಬರುತ್ತದೆ. ಈ ಬೆಳೆಯಲ್ಲಿ ಮುಖ್ಯವಾಗಿ 2 ತಳಿಗಳು ಪ್ರಚಲಿತದಲ್ಲಿವೆ. ಮೊದಲನೆಯದಾಗಿ ಅರ್ಕಾ ಮಂಗಳ. ಈ ತಳಿಯನ್ನು ಐಐಎಚ್ಆರ್ ಹೆಸರುಘಟ್ಟ ಬೆಂಗಳೂರು ಇಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಮತ್ತು ಈ ತಳಿಯು ಸುಮಾರು 12 ರಿಂದ 13 ಅಡಿ ಎತ್ತರಕ್ಕೆ ಬೆಳೆಯುತ್ತದೆ. ಕವಲುಗಳು 5 ರಿಂದ 8 ಕವಲುಗಳನ್ನು ಹೊಂದಿರುತ್ತದೆ. ಅದೇ ರೀತಿ ಕಾಯಿಗಳ ಉದ್ದ ಸರಾಸರಿ 50 ರಿಂದ 60 ಸೆಂಟಿಮೀಟರ್ ಉದ್ದ ಇರುತ್ತವೆ. ಕಾಯಿಗಳು ಉದ್ದವಾಗಿ, ನೀಳವಾಗಿ, ಹಸಿರು ಮಿಶ್ರಿತ ಬಣ್ಣವನ್ನು ಹೊಂದಿದ್ದು ನಾರುರಹಿತವಾಗಿರುತ್ತವೆ. ಈ ತಳಿಯು ಸುಮಾರು 100 ರಿಂದ 110 ದಿನಗಳವರೆಗೂ ಅವಧಿ ಇರುತ್ತದೆ. ಮತ್ತೊಂದು ತಳಿ ಲೋಲಾ. ಈ ತಳಿಯನ್ನು ಕೃಷಿ ವಿಶ್ವವಿದ್ಯಾನಿಲಯ ಕೇರಳ ಇಲ್ಲಿ ಬಿಡುಗಡೆ ಮಾಡಿದಂಥ ತಳಿ. ಈ ತಳಿಯು ಕೂಡ ಸುಮಾರು 10 ರಿಂದ 12 ಅಡಿ ಎತ್ತರಕ್ಕೆ ಬೆಳೆಯುತ್ತದೆ. ಅದೇ ರೀತಿ ಕವಲುಗಳು 5 ರಿಂದ 6 ಕವಲುಗಳನ್ನು ಹೊಂದಿರ್ತದೆ. ಮತ್ತು ಈ ಕಾಯಿಗಳ ಉದ್ದ ಸರಾಸರಿ 50 ಸೆಂಟಿಮೀಟರ್ ಉದ್ದನೆಯ ಕಾಯಿಗಳು, ತಿಳಿ ಹಸಿರು ಬಣ್ಣ ಮತ್ತು ಕಾಯಿಗಳ ತುದಿಗಳಲ್ಲಿ ಗುಲಾಬಿ ಕೆಂಪು ಬಣ್ಣ ಹೊಂದಿರುತ್ತದೆ. ಮತ್ತು ಬೆಳೆಯ ಅವಧಿ ಸುಮಾರು 110 ರಿಂದ 120 ದಿನಗಳಾಗಿರುತ್ತದೆ.
ಎಕರೆಗೆ 5ರಿಂದ 8 ಕೆಜಿ ಬೀಜವನ್ನು ಬಿತ್ತಬಹುದಾಗಿದೆ. ಭೂಮಿಯನ್ನು ಹದ ಮಾಡಿಕೊಂಡು ಶಿಫಾರಿತ ಪ್ರಮಾಣದ ಗೊಬ್ಬರವನ್ನು ನೀಡಿ ಬಿತ್ತನೆ ಮಾಡುವುದು ಸೂಕ್ತ. ಮಣ್ಣು ಮತ್ತು ಹವಾಗುಣ ಅನುಸರಿಸಿ ನೀರು ಸರಬರಾಜು ಮಾಡಬೇಕಾಗುತ್ತದೆ. ಬಿತ್ತನೆ ಬೀಜ 1 ಹೆಕ್ಟೇರ್ ಪ್ರದೇಶಕ್ಕೆ 5ರಿಂದ 8 ಕೆಜಿ ಬೀಜ, ಕೊಟ್ಟಿಗೆ ಗೊಬ್ಬರ 25ರಿಂದ 30 ಕೊಟ್ಟಿಗೆ ಗೊಬ್ಬರ, ರಾಸಾಯನಿಕ ಗೊಬ್ಬರಗಳಾದ ಸಾರಜನಕ 62 ಕೆಜಿ, ರಂಜಕ 50 ಕೆಜಿ, ಪೊಟ್ಯಾಷ್ 70 ಕೆಜಿ, ಇದು ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ. ಈ 2ರಿಂದ 3 ಸಾರಿ ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಬೇಕು. ಈ ರೀತಿ ಉಳುಮೆ ಮಾಡಿದ ಪ್ರದೇಶವನ್ನು ಹೆಂಟೆಗಳನ್ನು ಹೊಡೆದು ಸಮನಾಗಿ ಮಾಡಬೇಕಾಗುತ್ತದೆ. ಈ ರೀತಿ ಸಿದ್ಧಪಡಿಸಿದ ಭೂಮಿಯಲ್ಲಿ ಸುಮಾರು 150 ಸೆಂಟಿಮೀಟರ್ ಅಂತರಕ್ಕೆ ಸಾಲುಗಳನ್ನು ತೆಗೆಯಬೇಕಾಗುತ್ತದೆ. ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ, 50% ಸಾರಜನಕ, ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷ್ ಗೊಬ್ಬರಗಳನ್ನು ಮಣ್ಣಿಗೆ ಕೊಟ್ಟು ಮಿಶ್ರ ಮಾಡಬೇಕು. ಮಿಶ್ರ ಮಾಡಿದ ನಂತರ ಸಾಲುಗಳಲ್ಲಿ ತೆಳುವಾಗಿ ನೀರನ್ನು ಹಾಯಿಸಬೇಕು. ಪ್ರತಿ 30 ಸೆಂಟಿಮೀಟರ್ ಅಂತರಕ್ಕೆ ಒಂದೊಂದು ಬೀಜವನ್ನು ಬಿತ್ತನೆ ಮಾಡಬೇಕು. ಕೂಡಲೇ ಮತ್ತೆ ತೆಳ್ಳಿಗೆ ನೀರನ್ನು ಹಾಯಿಸಬೇಕು. ಮಣ್ಣು ಮತ್ತು ಹವಾಗುಣವನ್ನು ಅನುಸರಿಸಿ 4ರಿಂದ 5 ದಿನಗಳಿಗೊಮ್ಮೆ ನೀರನ್ನು ಕೊಡಬೇಕಾಗುತ್ತದೆ. ಅದೇ ರೀತಿ ಬೇಸಿಗೆ ಬೆಳೆಯಲ್ಲಿ 3 ದಿನಗಳಿಗೊಮ್ಮೆ ನೀರನ್ನು ಕೊಡಬೇಕಾಗುತ್ತದೆ. ಬೆಳೆಯನ್ನು ಬಿತ್ತಿದ 30 ದಿವಸಗಳ ನಂತರ ಮಣ್ಣನ್ನು ಏರು ಹಾಕಬೇಕು. ಈ ಮಣ್ಣು ಏರು ಹಾಕುವ ಸಂದರ್ಭದಲ್ಲಿ ಉಳಿದ 50% ಸಾರಜನಕವನ್ನು ಕೊಡಬೇಕು. ಸುಮಾರು ನಾಟಿ ಮಾಡಿದ ಅಥವಾ ಬಿತ್ತನೆ ಮಾಡಿದ 25ರಿಂದ 30 ದಿನಗಳಲ್ಲಿ ಆಧಾರ ಕಂಬಗಳನ್ನು ಕೊಡಬೇಕಾಗುತ್ತದೆ. ಈ ಪ್ರತಿ ಸಾಲಿನ 2 ತುದಿಗಳಲ್ಲಿ ಒಂದು ಕೋಲನ್ನು ನಾಟಿ ಮಾಡಬೇಕು. ಈ ಕೋಲುಗಳಿಗೆ ಸಮನಾಗಿ ಅಥವಾ ಅಡ್ಡಲಾಗಿ 2 ಅಡಿಗೆ ಒಂದರಂತೆ 4ರಿಂದ 5 ಕೋಲುಗಳನ್ನು ಕಟ್ಟಬೇಕಾದ. ಅಂದರೆ ಟೊಮೆಟೊ ಬೆಳೆಗೆ ಯಾವ ರೀತಿ ನಾವು ಆಧಾರ ಕೋಲುಗಳನ್ನು ಒದಗಿಸುತ್ತೇವೆ ಅದೇ ಮಾದರಿಯಲ್ಲಿ ಕೂಡ ಈ ಉದ್ದ ಅಲಸಂದಿ ಬೆಳೆಗೂ ಕೊಡಬೇಕಾಗುತ್ತದೆ. ಇತ್ತೀಚಿನ ಬೆಳವಣಿಗೆಯಲ್ಲಿ ಈ ಕೃತಕವಾಗಿ ತಯಾರಿಸಿರ್ತಕ್ಕಂಥ ಕಬ್ಬಿಣದ ತಂತಿಗಳು, ಇವು ಕೋಲುಗಳ ಅಭಾವದಿಂದ ಈ ತಂತಿಗಳನ್ನು ಉಪಯೋಗಿಸುತ್ತಿದ್ದೇವೆ. ಇದು ಕೂಡ ಈ ತಂತಿಗಳು ಸುಮಾರು 8ರಿಂದ 10 ವರ್ಷಗಳ ತನಕ ಬಾಳಿಕೆ ಬರುವುದಲ್ಲದೆ ಈ ನಾವು ಕಾಡನ್ನು ಅಥವಾ ಮರಗಳನ್ನು ಉಳಿಸಬಹುದಾಗಿದೆ. ಇದು ಬಹಳ ಉಪಯೋಗ ಅಂತ ಕಂಡು ಬಂದಿದೆ. ನಾಟಿ ಮಾಡಿದ 60 ದಿನಗಳಿಂದ ಕೊಯ್ಲು ಆರಂಭವಾಗುತ್ತದೆ. ಪ್ರತಿ ವಾರಕ್ಕೊಮ್ಮೆಯಂತೆ 100ರಿಂದ 110 ದಿನಗಳವರೆಗೆ ಕೊಯ್ಲು ಮಾಡಬಹುದು. ಪ್ರತಿ ಹೆಕ್ಟೇರ್ಗೆ 20ರಿಂದ 25 ಟನ್ ಇಳುವರಿ ಪಡೆಯಬಹುದಾಗಿದೆ. ನಾಟಿ ಮಾಡಿದ ಸುಮಾರು 40ರಿಂದ 45 ದಿನಗಳಲ್ಲಿ ಹೂವು ಪ್ರಾರಂಭವಾಗಿ ಕಾಯಿಗಳು 60 ದಿನಗಳ ನಂತರ ಕೊಯ್ಲುಗಳು ಪ್ರಾರಂಭವಾಗುತ್ತದೆ. ತದನಂತರ ಪ್ರತಿ ವಾರಕ್ಕೊಮ್ಮೆ ಕಾಯಿಗಳನ್ನು ಕೊಯ್ಲು ಮಾಡುತ್ತಾ ಸುಮಾರು 100ರಿಂದ 110 ದಿನಗಳವರೆಗೂ ಕೊಯ್ಲು ಮುಂದುವರಿಯುತ್ತದೆ. ಇನ್ನು ಇಳುವರಿ ಈ 2 ತಳಿಗಳಲ್ಲಿ ಸಾಮಾನ್ಯವಾಗಿ ಪ್ರತಿ ಹೆಕ್ಟೇರ್ಗೆ 20ರಿಂದ 28 ಟನ್ನಷ್ಟು ಪ್ರತಿ ಹೆಕ್ಟೇರ್ಗೆ ನಾವು ಇಳುವರಿಯನ್ನು ಪಡ್ಕೋಬಹುದಾಗಿದೆ. ಆಸಕ್ತ ರೈತ ಬಾಂಧವರು ಉದ್ದ ಅಲಸಂದೆ ಬೆಳೆದು ಉತ್ತಮ ಶೇಂಗಾ ನಮ್ಮ ರಾಜ್ಯದ ಪ್ರಮುಖ ಎಣ್ಣೆಕಾಳಿನ ಬೆಳೆಯಾಗಿದೆ. ಶೇಂಗಾವನ್ನು ಮಳೆಯಾಶ್ರಿತ ಮತ್ತು ನೀರಾವರಿ ಪ್ರದೇಶಗಳೆರಡರಲ್ಲೂ ಬೆಳೆಯಲಾಗುತ್ತದೆ. ಮಳೆಯಾಶ್ರಿತ ಪ್ರದೇಶದಲ್ಲಿ ಶೇಂಗಾ ಬೆಳೆಯುವ ರೈತರಿಗಾಗಿ ಹೊಸ ಲಾಭದಾಯಕ ತಾಂತ್ರಿಕತೆಗಳನ್ನು ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ. ಜೋಡು ಸಾಲಿನ ಶೇಂಗಾ ಬೆಳೆ ಪದ್ಧತಿಯಲ್ಲಿ 2 ಸಾಲಿಗೆ 1 ಸಾಲಿನ ಅಂತರದಲ್ಲಿ ಬಿತ್ತನೆ ಮಾಡುವುದು ಸೂಕ್ತ. ಇದರಿಂದ ಇಳುವರಿ ಉತ್ತಮವಾಗಿದ್ದು ಕಾಯಿಗಳ ತೂಕ ಚೆನ್ನಾಗಿರುತ್ತದೆ. ಅಲ್ಲದೆ ಕಡಿಮೆ ಬೀಜಗಳ ಬಳಕೆಯಿಂದ ಖರ್ಚು ಕಡಿಮೆ ಮಾಡಬಹುದು. ಜೋಡು ಸಾಲು ಶೇಂಗಾ ಪದ್ಧತಿಯೊಳಗೆ ಶೇಂಗಾ ಬೆಳೆ ಬೆಳೆದದ್ದಾದರೆ ಕೆಲವೊಂದು ಟೈಮ್ನೊಳಗೆ ಅಥವಾ ಕೆಲವೊಂದು ಸಮಯದೊಳಗೆ ಹೆಚ್ಚಿಗೆ ನಾವು ಇಳುವರಿಯನ್ನು ಪಡಿಬೋದು.
30 ಸೆಂಟಿಮೀಟ್ರ್ ಅಂತರದೊಳಗೆ 10 ಸೆಂಟಿಮೀಟ್ರ್ ಒಂದು ಕಾಳು ಬೀಳುವಂಗೆ ನೀವು ಅಕಸ್ಮಾತಾಗಿ ಶೇಂಗಾ ಬೆಳೆದಿದ್ದಾದರೆ ಮುಂಗಾರಿ ಒಳಗೆ ಅಧಿಕ ಇಳುವರಿಯನ್ನು ನಾವು ಪಡಿಬೋದು. 2 ಸಾಲು ಬೆಳೆದು ಒಂದು ಸಾಲು ನಾವು ಅದನ್ನು ಈ ಸೂಟ್ ಬಿಡಬೇಕು ಮತ್ತು 2 ಸಾಲು ಬೆಳಿಬೇಕು. ಅಂದ್ರೇನು 2 ಸಾಲಿಗೆ ಒಂದೊಂದು ಸಾಲು ಗ್ಯಾಪ್ ಬಿಟ್ಕೊಂತ ನಾವು ಬಿತ್ತನೆ ಮಾಡಿ ಈ ಬಿತ್ತನೆ ಮಾಡೋದ್ರಿಂದ ನಮಗೇನು ಒಂದು ಲಾಭ ಅದಾವ ಅಂದರೆ ಈಗ 30 ಸೆಂಟಿಮೀಟ್ರ್ ಅಂತರದೊಳಗೆ 2 ಸಾಲು ಬೆಳೆದು ಒಂದು ಸಾಲು ಬಿಟ್ಟು ಆ ಬಿಟ್ಟಂಥ ಸಾಲಿನೊಳಗೆ 25ರಿಂದ 30 ದಿನಗಳ ನಂತರ ಈ ಭೂಮಿ ಹದ ನೋಡಿಕೊಂಡು ಒಂದು ರಂಟಿ ಸಾಲು ತೆಗೆಯೋದ್ರಿಂದ ಹೀಗೆ ಮಾಡೋದ್ರಿಂದ ಏನು ಮಾಡ್ತೀವಿ ನಾವು ನಮ್ಮ ರೈತರಿಗೆ ಹೇಳ್ತೀವಿ ನಾವು 60 kg ನಾವು ಬಿತ್ತನೆ ಬೀಜ ನೀವು ಒಂದು ಎಕರೆಗೆ ಉಪಯೋಗ ಮಾಡಿ ಅಂತ ಹೇಳ್ತೀವಿ. ಆದರೆ ರೈತರು 40 kg ಬಿತ್ತಾರೆ. ಅದಕ್ಕೆ 40 kgನ ಈ ಪದ್ಧತಿ ಒಳಗೆ ಬೆಳೆಯೋದ್ರಿಂದ ನಾವು ಇಳುವರಿ ನಾವು 60 kg ಏನು ಎಲ್ಲ ಸಾಲು ಹಾಕಿ ಬೆಳೆದಾಗ ಎಷ್ಟು ಇಳುವರಿ ಬರ್ತೈತಲ್ಲ ಅಷ್ಟು ಇಳುವರಿ ಇದರಾಗಿಂದ ಬರ್ತೈತಿ, ಇಳುವರಿ ಕಡಿಮೆ ಆಗೋದಿಲ್ಲ. ಇನ್ನು ಎರಡನೇದ್ದು ಈಗ ಯಾಕೆ ಕಡಿಮೆ ಆಗೋದಿಲ್ಲ ಅಂದರೆ ಇಲ್ಲಿ 2 ಸಾಲು ದಂಡಿ ಗಿಡ ಆಗೋದ್ರಿಂದ ಏನಾಗತ್ತೆ ಅಲ್ಲಿ ಕಾಯಿಗಳ ಸಂಖ್ಯೆ ಮತ್ತು ಕಾಯಿಗಳ ತೂಕ ಹೆಚ್ಚಿಗೆ ಆಗೋದ್ರಿಂದ ನಾವೇನು ಒಂದು ಸಾಲಿನ ಕಳ್ಕೊಂಡಿರ್ತೀವಲ್ಲ ಇಲ್ಲಿ ಕಂಪನ್ಸೇಟ್ ಆಗತ್ತೆ. ಆಮೇಲೆ ಇನ್ನು ಎರಡನೇ ಒಂದು ಉಪಯೋಗ ಅಂತಂದರೆ ಈ ಬೀಜದ ಒಂದು ಏನು ಬಳಕೆ ಅಂದರೆ 1/3 ಬಳಕೆ ಕಡಿಮೆ ಮಾಡೋದ್ರಿಂದ ಈ ಶೇಂಗಾ ಬೇಸಾಯದೊಳಗೆ ಏನು ಖರ್ಚು ಬರುತ್ತಲ್ಲ ಅದನ್ನು ನಾವು ಗಣನೀಯವಾಗಿ ಕಡಿಮೆ ಮಾಡ್ಬೋದು. ಯಾಕಂದರೆ ಶೇಂಗಾ ಬೆಳೆ ಬೇಸಾಯದೊಳಗೆ 100ಕ್ಕೆ 50ರಷ್ಟು ನಾವು ಶೇಂಗಾ ಬೀಜಕ್ಕನ್ನು ನಾವು ಖರ್ಚು ಮಾಡಬೇಕಾಗತ್ತೆ. ಅದಕ್ಕೆ ಇದು ಒಳ್ಳೆಯ ಒಂದು ಪದ್ಧತಿ. ನಾಟಿ ಮಾಡಿದ ನಂತರ ಮಳೆಯಲ್ಲಿ ವ್ಯತ್ಯಯ ಕಂಡುಬಂದಾಗ ಬಿದ್ದ ಮಳೆ ನೀರು ಹುಸಿ ಸಾಲಿನಲ್ಲಿ ಇಂಗುತ್ತದೆ. ಹಾಗೆಯೇ ಅತಿಯಾಗಿ ಮಳೆಯಾದಾಗ ಇದು ಬಸಿಗಾಲುವೆಯಾಗಿ ಹೆಚ್ಚಿನ ನೀರು ಹರಿದು ಹೋಗಿ ಬೆಳೆ ಇಳುವರಿಗೆ ಧಕ್ಕೆಯಾಗದಂತೆ ಕಾಯುತ್ತದೆ. ಮೂರನೇ ಉಪಯೋಗ ಅಂದರೆ ಈಗ ಏನು ನಾವು ಜೋಡು ಸಾಲು ಬೆಳೆದು ಒಂದು ರಂಟಿ ಸಾಲು ತೆಗೆದಿರ್ತೀವಲ್ಲ ಅದು ಈಗ ಅಕಸ್ಮಾತಾಗಿ ಬೆಳೆ ಹಂತದೊಳಗೆ ವಿವಿಧ ಹಂತದೊಳಗೆ ಮಳೆ ಹೋತು, ಬರ ಬಿತ್ತು, ಆಮೇಲೆ ಮುಂದೆ ನೀರು ಹರಿವು ಮಳೆ ಬಂತು. ಆ ಟೈಮ್ನೊಳಗೆ ಈಗ ನಾವು ಏನು ರಂಟಿ ಸಾಲು ತೆಗೆದಿರ್ತೀವಲ್ಲ ಆ ರಂಟಿ ಸಾಲು ಬಿದ್ದಂಥ ಏನು ಮಳೆ ನೀರನ್ನು ಅಲ್ಲೇ ಇಂಗ್ಸಾಕೆ ಅನುಕೂಲ ಮಾಡ್ತೈತಿ. ಅದಕ್ಕೆ ಮುಂದೆ ಬೆಳವಣಿಗೆಗೆ ಆ ಏನು ಇಂಗಿಸಿದಂಥ ನೀರು ಮುಂದೆ ಅದಕ್ಕೆ ಬೆಳವಣಿಗೆ ಬೆಳೆಗೆ ಲಭ್ಯವಾಗಿ ಬೆಳೆಯಲ್ಲಿ ಏನು ಏರಿಳಿತ ನಾವು ನೋಡ್ತೀವಿ ಇಳುವರಿ ಒಳಗೆ ಅದನ್ನು ನಾವು ಕಡಿಮೆ ಮಾಡ್ಬೋದು. ಇನ್ನು ಅತಿ ಮಳೆ ಬಂದಂಥ ಪ್ರದೇಶದೊಳಗೆ ಅಂದರೆ ಏನು ರಿಪಿ ಮಳೆ ಹತ್ತತಿ, ಆವಾಗ ಏನು ಬಿಡದ ಮಳೆ ಹತ್ತಿ ನೀರು ನಿಲ್ಲಕತ್ತಿ ಭೂಮಿ ಒಳಗೆ ಅಂಥ ಹೊತ್ತಿನೊಳಗೆ ನಾವು ಏನು ಜೋಡು ಸಾಲು ಬೆಳೆದು ಒಂದು ರಂಟಿ ಸಾಲು ತೆಗೆದಿರ್ತೀವಲ್ಲ ಆ ರಂಟಿ ಸಾಲು ಈ ಗಾಲುವೆಯಾಗಿ ಅಂದ್ರೇನು ಬಿದ್ದಂಥ ಹೆಚ್ಚಿಗೆ ನೀರನ್ನು ಆ ಕಾಲುವೆ ಮುಖಾಂತರ ಹೊರಗೆ ಹಾಕುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗತ್ತೆ. ಅಂದರೆ ನಾವೇನು ಏರು ಮಡಿ ಪದ್ಧತಿ ಒಳಗೆ ನಾವು ಶೇಂಗಾ ಬೆಳೆದು ಆ ಏರು ಮಡಿ ಅಂದರೆ ಸುಡೋ ಏರು ಮಡಿ ಅಂತ ಹೇಳ್ತೀವಿ ನಾವು. ಅಂದರೆ ಏರು ಮಡಿ ಹಂಗೆ ಕಂಡಂಗೆ ಆಗಿರ್ತೈತಿ. ಅಲ್ಲಿ ಹರಿ ಒಳಗೆ ತನಗೆ ಎಷ್ಟು ನೀರು ಇಟ್ಕೊತೈತೆ ಅಲ್ಲಿ ಬೆಡ್ಡಿಗೆ ಅಷ್ಟು ಇಟ್ಕೊಂಡು ಉಳ್ಕಿದ ನೀರು ಜಲಿಸುವಂಥ ಒಂದು ಸನ್ನಿವೇಶ. ಇನ್ನೊಂದಂದರೆ ಅಕಸ್ಮಾತಾಗಿ ಕೀಳುವ ಒಂದು ಹಂತದೊಳಗೆ ಅತಿ ಏನು ಮಳೆ ತೇವಾಂಶದ ಕೊರತೆ ಬಂತಂದ್ರೆ ಈ ತೇವಾಂಶದ ಕೊರತೆಯೊಳಗೆ ನಾವು ಏನಾಗತ್ತೆ ಅಂದರೆ ಒಂದೊಳ್ಳೆ ನಾವು ಶೇಂಗಾನ ನಾವು ಕೀಳಕ್ಕೆ ಹೋದರೆ ಶೇಂಗಾ ಏನಾಗತ್ತೆ ಅಲ್ಲಿ ಕಾಯಿ ಹರ್ಕೊಳ್ಳುವಂಥ ಒಂದು ಸನ್ನಿವೇಶ ಇರ್ತೈತಿ. ಅದಕ್ಕೆ ಇದು ಈಗ ನಾವು ಏನು ಇದು ಏರುಮಡಿ ಪದ್ಧತಿ ಒಳಗೆ ಬೆಳೆದಂಗನಾಗಿರ್ತೈತಿ. ಅದಕ್ಕೆ ಅಲ್ಲಿ ಏನಾಗಿರ್ತೈತೆ ಅಂದ್ರೆ ನಾವು ಕೀಳೋದು ಭಾಳ ಸರಾಗವಾಗಿ ನಾವು ಯಾವುದೇ ಒಂದು ಕಾಯಿ ಹರಿಲಾರ್ದಂಗೆ ನಾವು ಅದನ್ನು ಸಾಗುವಳಿ ಮಾಡ್ಬೋದು. ಶೇಂಗಾ ಬೆಳೆಗೆ ಹೆಚ್ಚಿನ ಖರ್ಚು ತಗುಲುತ್ತದೆ ಎಂದು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ನೀಡುವ ಬೀಟಿ ಹತ್ತಿ, ಮೆಕ್ಕೆಜೋಳ ಮುಂತಾದವನ್ನು ಬೆಳೆಯುವ ರೈತರು ಅಂತರ ಬೆಳೆಯಾಗಿ ಶೇಂಗಾ ಬೆಳೆದು ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ. ಈಗ ಬಿಟಿ ಹತ್ತಿಗೆ ನಾವು 120 ಸೆಂಟಿಮೀಟ್ರು ಮತ್ತು 60 ಸೆಂಟಿಮೀಟ್ರ್ ಅಂತರ ಕೊಟ್ಟಿವಿ ನಾವು. ಅಂದರೆ 4 ಫೂಟಿಗೆ ಒಂದರಂಥ ಸಾಲಿಂದ ಸಾಲಿಗೆ 4 ಫೂಟು ಮತ್ತು ಗಿಡದಿಂದ ಗಿಡಕ್ಕೆ 60 ಸೆಂಟಿಮೀಟ್ರ್ ನಾವು ಶಿಫಾರಸು ಮಾಡಿವಿ ಹೈಬ್ರಿಡ್ ಬಿಟಿ ಹತ್ತಿಗೆ. ಇದೇ ಶಿಫಾರಸ್ನೊಳಗೆ ನಾವು 3 ಸಾಲು ಶೇಂಗಾನ 1 ಸಾಲು ಬಿಟಿ ಹತ್ತಿ ಜೊತೆ ನಾವು ಅಕಸ್ಮಾತಾಗಿ ಶೇಂಗಾನ ಬೆಳೆದದ್ದಾದ್ರೆ ಅಂದರೆ ಹೆಂಗೆ 3 ಸಾಲು 12 ಇಂಚಿನ ಕೂರ್ಗಿಲೆ ನಾವು ಶೇಂಗಾನ ಬಿತ್ತಬೇಕು. 4ನೇ ಸಾಲು ಏನೈತಲ್ಲ ಹೈಬ್ರಿಡ್ ಬಿಟಿ ಹತ್ತಿ, ಈ 4ನೇ ಸಾಲು ಹೈಬ್ರಿಡ್ ಬಿಟಿ ಹತ್ತಿ ಸಾಲಿನಿಂದ ಸಾಲಿಗೆ ಅಂದರೆ 120 ಆಯ್ತು. ಆಮೇಲೆ ಗಿಡದಿಂದ ಗಿಡಕ್ಕೆ 60 ಸೆಂಟಿಮೀಟ್ರ್ ನಾವು ಅಕಸ್ಮಾತಾಗಿ ನಾವು ಕೊಟ್ಟು ಬೆಳೆದಿದ್ದಾದರೆ ಈ ಏನು ನಾವು ಈಗ ವಾತಾವರಣ ಪೂರಕವಾಗಿತ್ತು ಬೆಳವಣಿಗೆಗೆ ಅಂಥ ಹೊತ್ತಿನೊಳಗೆ ಶೇಂಗಾದ ಇಳುವರಿ
65-70% ನಾವು ಏನು ಇಡೀ ಶೇಂಗಾ ಹಾಕಿರ್ತೀವಲ್ಲ ಅದರಷ್ಟು ಶೇಂಗಾ ಈ ಅಂತರ ಬೆಳೆಯಿಂದ ಬರ್ತೈತಿ. ಪೂರಕವಾಗಿ ವಾತಾವರಣ ಇತ್ತಂದ್ರೆ, ಅಂದ್ರೆ ತೇವಾಂಶ ಮತ್ತು ವಾತಾವರಣ ಪೂರಕವಾಗಿತ್ತಂದ್ರೆ ಈ ಹೈಬ್ರಿಡ್ ಹತ್ತಿ, ಬಿಟಿ ಹತ್ತಿ ನಾವು ಏನು ಇಡೀ ಹತ್ತಿ ಹಾಕಿರ್ತೀವಲ್ಲ ಅದರಷ್ಟು ನಾವು ಈ ಏನು ಹೈಬ್ರಿಡ್ ಬಿಟಿ ಹತ್ತಿ ನಾವು ಶೇಂಗಾದ ಕೂಡ ಬೆಳೆದಾಗ ಎಷ್ಟು ಇಳುವರಿ ಬರ್ತೈತಲ್ಲ ಅಷ್ಟೇ ಇಳುವರಿ ಬರ್ತೈತಿ. ಅದಕ್ಕೆ ಇದು ಅತ್ಯಂತ ಲಾಭದಾಯಕವಾದ ಒಂದು ಅಂತರ ಬೆಳೆ ಪದ್ಧತಿ ಅಂತ ಹೇಳ್ತೀವಿ. ಶೇಂಗಾವನ್ನು ಮೆಣಸಿನಕಾಯಿ, ತೊಗರಿ, ಹತ್ತಿ ಮುಂತಾದ ಬೆಳೆಗಳ ಜೊತೆ ಕೂಡ ಅಂತರ ಬೆಳೆಯಾಗಿ ಬೆಳೆಯಬಹುದಾಗಿದೆ. ಈಗ ಶೇಂಗಾನ 4 ಸಾಲು ಶೇಂಗಾನ ಈಗ ಕುಂದಗೋಳ ಮತ್ತು ಶಿಗ್ಗಾಂವ್ ಅಲ್ಲಿ ಈ ಮೆಣಸಿನ ಗಿಡ ಭಾಳ ಬೆಳೀತಾರಲ್ಲಿ. ಅದಕ್ಕೆ ಮೆಣಸಿನ ಗಿಡ ಬೆಳೆಯುವಂಥ ರೈತರು ಈ ಶೇಂಗಾನ ಬಿಟ್ಟುಬಿಟ್ಟಾರೆ ಈಗ. ಯಾಕಂದ್ರೆ ಅದು ಲಾಭದಾಯಕ ಅಂತೇಳಿ ಶೇಂಗಾನ ಬಿಟ್ಟು ಮೆಣಸಿನ ಗಿಡ ಬೆಳ್ಕೊತದಾರೆ. ಅದಕ್ಕೆ ಈ ಶೇಂಗಾನು ಲಾಭದಾಯಕ ಆಕತ್ತಂದ್ರೆ ಈ 4 ಸಾಲು ಶೇಂಗಾನ 12 ಇಂಚಿನ ಕೂರ್ಗಿಲೆ ನಾವು ಬಿತ್ತಿ 5ನೇ ಸಾಲು ಅಂತರ ಬೆಳೆ ಆದಂಥ ಮೆಣಸಿನಕಾಯಿ ಅಥವಾ ತೊಗರಿ, ಸುಧಾರಿತ ಹತ್ತಿ ನಾವು ಇದನ್ನು 5ನೇ ಸಾಲು ಬೆಳೆದು 6ನೇ ಸಾಲು ಸೂಟ್ ಬಿಟ್ಟು 7ನೇ ಸಾಲು ಏನಾಯ್ತಲ್ಲ ಮತ್ತು ಏನು ಅಂತರ ಬೆಳೆ ಮೆಣಸಿನ ಗಿಡ ಮತ್ತು ತೊಗರಿ ಮತ್ತು ಹತ್ತಿನ ಬೆಳೆದದ್ದಾದ್ರೆ ನಾವು ಲಾಭದಾಯಕ ಅಂತ ಹೇಳ್ಬೋದು. ಶೇಂಗಾನ 38 ಸೆಂಟಿಮೀಟ್ರ್ ಅಂದ್ರೆ 1 ಫೂಟ್ನೊಳಗೆ ಬೆಳೆದು ನೀವು 5ನೇ ಸಾಲು ಮೆಣಸಿನ ಗಿಡ ಹಚ್ಚಿರಿ. ಅಂದರೆ ನಾವು ಏನು ಬಿತ್ತಿದ್ದೇನ ಮೆಣಸಿನ ಗಿಡ ಹಚ್ಬೇಕಲ್ಲಿ. ಅಂದರೆ ಈ ಸಾಲಿನಿಂದ ಸಾಲಿಗೆ ಮೆಣಸಿನ ಗಿಡಕ್ಕೆ ಏನಾಗತ್ತಂದ್ರೆ 60 ಸೆಂಟಿಮೀಟ್ರ್ ಬೆಳಬೇಕು. ಅಂದರೆ ಒಂದು ಸೂಟ್ ಬಿಡ್ತೀವಿ ನಾವು. ಆಮೇಲೆ ಗಿಡದಿಂದ ಗಿಡಕ್ಕೆ ನಾವು 30 ಸೆಂಟಿಮೀಟ್ರ್ ಅಂತದ್ರೊಳಗೆ ನಾವು ಏನು ಶೇಂಗಾ ಬಿತ್ತಿದ್ದೇನ ಅಕಸ್ಮಾತಾಗಿ ನೀವು ಏನು ಮೆಣಸಿನ ಗಿಡ ನೀವು ಹಚ್ಚಿದ್ದಾದ್ರೆ ಒಳ್ಳೆಯ ಆದಾಯ ಬರ್ತೈತೆ. ಅಂದರೆ ಈಗ ಮೆಣಸಿನ ಗಿಡ ಮತ್ತು ನೀವು ಶೇಂಗಾದ ಇಳುವರಿ ನೋಡಿದಾಗ ಈ ಅಂತರ ಬೆಳೆ ಒಳಗೆ ಸರಾಸರಿ ಒಂದು 70ರಷ್ಟು ಶೇಂಗಾ ಇಳುವರಿ, ಇಡೀ ಶೇಂಗಾದಷ್ಟು ಇಳುವರಿ ಅಂತರ ಬೆಳೆಯಿಂದ ಬಂದಿರ್ತೈತಿ. ಮತ್ತು ಇಡೀ ಮೆಣಸಿನ ಗಿಡ ನೀವು ಏನು ಹಚ್ಚಿದಾಗ 60-30 ಸೆಂಟಿಮೀಟ್ರದೊಳಗೆ ನೀವೇನು ಸಾಗುವಳಿ ಮಾಡ್ತೀರಲ್ಲ ಅದರದ್ದು ಒಂದು 70% ಈ ಅಂತರ ಬೆಳೆಯಿಂದ ಬರೋದ್ರಿಂದ 100ಕ್ಕೆ 100 ಲಾಭ ಆಗೋ ಬದಲಿ ನಾವು 100ಕ್ಕೆ 150 ಲಾಭ ಬರ್ತೈತಿ ಅಂತ ಹೇಳ್ತೀವಿ. ಇನ್ನು ಇದೇ ರೀತಿ ಶೇಂಗಾನ 4 ಸಾಲು ಶೇಂಗಾನ 2 ಸಾಲು ತೊಗರಿನ ಜೋಡು ಸಾಲು ಪದ್ಧತಿ ಒಳಗೆ ನಾವು ಬೆಳೆದಿದ್ದಾದರೆ ಈ ತೊಗರಿ ಸಾಲಿನಿಂದ ಸಾಲಿಗೆ 60 ಸೆಂಟಿಮೀಟ್ರು, ಆಮೇಲೆ ಶೇಂಗಾದ ಸಾಲಿನ ಸಾಲು 30 ಸೆಂಟಿಮೀಟ್ರ್ ಅಂತರದೊಳಗೆ ಬೆಳೆದಿದ್ದಾದರೆ ಇದು ಲಾಭದಾಯಕ ಬೆಳೆ ಅಂತ ಹೇಳ್ಬೋದು. ಆದರೆ ತೊಗರಿನ 20 ಸೆಂಟಿಮೀಟ್ರ್ ಅಂತರಕ್ಕೆ ಒಂದೊಂದು ಕಾಳು ಬೀಳುವಂಗೆ ನಾವು ಹಾಕಬೇಕು. ಎಲ್ಲಿ ಸುಧಾರಿತ ಹತ್ತಿ ಬೆಳೀತಾರೆ ನಮ್ಮ ರೈತರು ಅಲ್ಲಿ 4 ಸಾಲು ಶೇಂಗಾನ ಮತ್ತು 5ನೇ ಸಾಲು ಸುಧಾರಿತ ಹತ್ತಿ, ಆಮೇಲೆ 6ನೇ ಸಾಲು ಸೂಟು, 7ನೇ ಸಾಲು ಮತ್ತು ಹತ್ತಿ ಬೆಳೆದ್ರಿಂದ ನಾವು ಒಳ್ಳೆಯ ಲಾಭದಾಯಕ ಅಂತ ಹೇಳಿ ನಮ್ಮ ರೈತರು ಹೇಳ್ತೀನಿ. ರೈತ ಬಾಂಧವರು ಶೇಂಗಾ ಬೆಳೆಯುವುದು ದುಬಾರಿ ಎಂದು ಹಿಂಜರಿಯದೆ ಜೋಡಿ ಸಾಲು ಪದ್ಧತಿಯಲ್ಲಿ ಸಂಪೂರ್ಣವಾಗಿ ಇಲ್ಲವೇ ಇತರ ಬೆಳೆಗಳ ಜೊತೆ ಮಿಶ್ರ ಬೆಳೆಯಾಗಿ ಶೇಂಗಾ ಬೆಳೆದು ಹೆಚ್ಚಿನ ಆದಾಯ ಗಳಿಸಬಹುದು. ಈ ಉತ್ತರ ಅರೆ ಮಲೆನಾಡು ಪ್ರದೇಶ ಏನೈತಲ್ಲ ಎಲ್ಲಿ ಚಲೋ ಮಳೆ ಆಕತಿ ಅಂದರೆ ಬೆಳಗಾವಿ ಮತ್ತು ಧಾರವಾಡ ಜಿಲ್ಲಾ, ಅಂದರೆ ಈ ಬೆಳಗಾವಿ, ಧಾರವಾಡ, ಹಾವೇರಿ ಈ ಒಂದು 3 ಅಥವಾ ಗದಗ ಇನ್ನೂ ಈ ಶಿರಹಟ್ಟಿ ಒಳಗೆ ಈ ಒಂದು ವಲಯದೊಳಗೆ ನಾವು ಇದನ್ನು ನಾವು ಬೆಳಿಬೋದು ಅಂತ ನಾನು ಇಲ್ಲೇ ಹೇಳಕ್ಕೆ ಬಯಸ್ತೀನಿ. ಮತ್ತು ಇದನ್ನು ಮಾಡೋದ್ರಿಂದ ನಮ್ಮ ರೈತರಲ್ಲಿ ಒಂದಿಷ್ಟು ಆದಾಯ ಹೆಚ್ಚಿಗೆ ಬರ್ಬೋದು ಅಂತ ಹೇಳ್ತೀನಿ.